10 ರೂಪಾಯಿಗೆ ಬರ್ತದೆ 300 ರೂಪಾಯಿ ರೋಜವ 20 ರೂಪಾಯಿ ತಗೊಂಬವು 300 ರೂಪಾಯಿ ನಿನ್ನೆ ಹಬ್ಬಲ್ಲ ದಾಸಲ್ಲ 5 ರೂಪಾಯಿ ಒಂದು ಕೊಡ್ಲಾ ಚಿಕ್ಕದು ಕೊಡ್ಲ 10 ರೂಪಾಯಿಗೆ ಹತ್ತು ಇದು 10 ರೂಪಾಯಿಗೆ ಹತ್ತು ಏನಾರಿಲ್ಲ ಇಲ್ಲ ಮಳೆ ಕೊಡ್ಲ ರೇಟ್ ನೋಡಿ ತಗ 4 ಮಳ ಕೊಡ್ತೀನಿ 4 ಮಳ 100 ರೂಪಾಯಿ ನಾನು ಹಾಕೊಳ್ಳಲ್ಲ ಮಳ್ಳೆ ಆದರೆ 25 ಹಾಕ್ಕೊಡ್ತೀನಿ ಕೊಡ್ಲ ಮಳ್ಳೆ ಕೊಡ್ಲಾ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಸೊ ನೋಡ್ರಿ ಫ್ರೆಂಡ್ಸ್, ಇದು ಬೆಂಗಳೂರಿನ ಬ್ಲಾಗ್ ರೀ. ಯಾಕಂದ್ರೆ ಮೊನ್ನೆ ಒಂದು ಸ್ವಲ್ಪ ಹಬ್ಬ ಆಯ್ತಲ್ರಿ, ಹಬ್ಬದ ಹಾಕಿದ್ದೆ ವಿಡಿಯೋ. ಅದ್ರ ಸಂಬಂಧ ನಾನು ಈ ವಿಡಿಯೋನ ಸ್ವಲ್ಪ 1-2 ದಿನ ಬಿಟ್ಟು ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಹಾಕಿದ್ದೆ ರೀ. ಸೊ ನೋಡ್ರಿ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾವು ಸ್ವಲ್ಪ ವಾಕಿಂಗ್ ಅಂತಂದು ಬಂದಿದ್ವಿ ರೀ. ಅಲ್ಲೆಲ್ಲ ಸ್ವಲ್ಪ ಹೂವು ಎಲ್ಲ ದೇವ್ರಿಗೆ ತೊಗೊಂಡ್ವಿ ರೀ. ತೊಗೊಂಡು ಈಗ ನೋಡ್ರಿ, ಸೊ ಇಲ್ಲಿ ಬಂದು ರಾತ್ರಿ ನಾವು ದೋಸೆ ಹಿಟ್ಟನ್ನ ತೊಗೊಂಡಿದ್ವಲ್ಲ ರೀ, ಅದನ್ನ ನೋಡ್ರಿ ಈಗ ಪ್ಯಾಕೆಟ್ನ ನಾನು ಈಗ ತೆಗಿಯಾಕತ್ತೀನಿ. ಸೊ ಈಗ ತೆಗೆದು ಈಗ ನಾನು ದೋಸೆ ಆಮೇಲೆ ಚಟ್ನಿ ಆಮೇಲೆ ಆಲೂಗಡ್ಡೆ ಪಲ್ಯ ಎಲ್ಲ ಈಗ ನಾನು ರೆಡಿ ಮಾಡ್ಕೋಬೇಕ್ರಿ. ಅದ್ರ ಸಂಬಂಧ ಈಗ ಫಸ್ಟಾಗಿ ನಾನು ಇದನ್ನು ಹಿಟ್ಟು ಒಂದು ಡಬ್ರ್ಯಾಗ ಹಾಕ್ಕೊಳಕತ್ತೇನೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ಉಪ್ಪು ಹುಳಿ ಏನಾದರೂ ನೋಡ್ಬೇಕಲ್ರಿ, ಅದ್ರ ಸಂಬಂಧ ಎಲ್ಲ ತೆಗಿಯಾಕತ್ತೇನೆ ನೋಡಿರಿ. 2 ಕಿಲೋ ಅಷ್ಟು ತೊಗೊಂಡು ಬಂದಿದ್ದೀರಿ. ಎಷ್ಟು ರೀ, 1 ಕಿಲೋಗೆ 80 ರೂಪಾಯಿ ನೋಡಿರಿ. ಮನ್ಯಾಗ ಒಂದು ಗ್ಲಾಸ್ 2 ಗ್ಲಾಸ್ ರೇಷನ್ ಅಕ್ಕಿ ಹಾಕಿ ನಾವು ಮನ್ಯಾಗ ಹಿಟ್ಟು ಮಾಡ್ಕೊಂಡ್ರೆ ಎಷ್ಟು ಉಪಯೋಗ ಐತ್ರಿ. ಇದು ನಾವು ಹೊರಗಡೆ ತಂದು ತಿನ್ನೋದು ನೋಡ್ರಿ 160 ರೂಪಾಯಿ ಕೊಟ್ಟು 2 ಕಿಲೋ ಹಿಟ್ಟು ತೊಗೊಂಡು ಬಂದ್ವಿ ರೀ ಇದು. ಸೊ ಇದ್ದವ್ರಿಗೆ ಏನು ರೀ ಫ್ರೆಂಡ್ಸ್ ನಡಿತೈತಿ. ಸೊ ನಮ್ಮಂತರ ಬಡ್ರಿಗೆ ಇವೆಲ್ಲ ನಿಜವಾಗ್ಲೂ ನಡೆಯಂಗಿಲ್ಲ ಬಿಡ್ರಿ. ಈಗ ನೋಡ್ರಿ ದೋಸೆ ಅಂತೂ ರೆಡಿ ಮಾಡಾಕತ್ತೇನೆ ರೀ. ಚಟ್ನಿನೂ ಮಾಡಿಟ್ಟೇನೆ ರೀ, ಆಮೇಲೆ ಆಲೂಗಡ್ಡೆ ಪಲ್ಯನೂ ಮಾಡಿಟ್ಟೇನೆ ರೀ. ಈಗ ಬಾಂಡೆ ಎಲ್ಲ ಒಂದು ಸೈಡ್ ತೆಗೆದಿಟ್ಟಿದ್ದೀನಿ ರೀ. ಯಾಕಂದರೆ ಈ ಕಡೆ ಈಗ ನೋಡ್ರಿ ಎಲ್ಲರಿಗೂ ಒಂದು ಸ್ವಲ್ಪ ನಾನು ನಾಷ್ಟಕ್ಕೆ ಮಾಡಿಕೊಟ್ಟೆ ರೀ. ನಾಷ್ಟಕ್ಕೆ ಮಾಡಿಕೊಟ್ಟು ಹಿಂದಿನ ಗುಟ್ಟನ ಮಾಡ್ಕೊಟ್ಬಿಟ್ಟೆ ರೀ. ಯಾಕಂದರೆ ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ಒಂದು ಸ್ವಲ್ಪ ಮಸ್ತಾಗಿರುತ್ತೆ ರೀ. ಸೊ ಮಸಾಲೆ ದೋಸೆ ಆದಂಗೆ ಆಗಿತ್ತು ರೀ. ಈಗ ನೋಡ್ರಿ ಕಾಫಿ ಮಾಡಾಕತ್ತೇನೆ ರೀ. ಕಾಫಿ ಅಂದ್ರೂ ಸೊ ಬೆಲ್ಲದ ಚಹಾ ಮಾಡಾಕತ್ತೇನೆ ರೀ. ಬೆಲ್ಲದ ಚಾಗ ನೋಡ್ರಿ ಈಗ ಇದು ಬೆಲ್ಲ ನೋಡ್ರಿ ಪುಡಿ ಏನೋ ಸಿಗ್ತೈತಂತ್ರಿಪ್ಪ, ಅದು ತಂದಿದ್ರು ನಮ್ಮ ಆಂಟಿಯರು. ಸೊ ಅದನ್ನು ಪುಡಿ ಹಾಕಿ ನಾನು ಬೆಲ್ಲದ್ದು ಈಗ ಮಸಾಲ ಟೀ ಇದು ಚಹಾ ಪುಡಿ ಇತ್ತು ಅದನ್ನೇ ಹಾಕಿ ಈಗ ಚಹಾ ಮಾಡಾಕತ್ತೇನೆ ರೀ. ಸೊ ಈಗ ನೋಡ್ರಿ ಇದ್ರಾಗಂತೂ ಎಲ್ಲ ಥರದ್ದು ಮಸಾಲೆ ಇರ್ತೈತೆ ರೀ. ಈ ಚಹಾ ಪುಡಿ ತೊಗೋಬೇಕ್ರಿ, ರೆಡ್ ಲೇಬಲ್ ಏನೋ ಐತೆ ರೀ ಇದು ಚಹಾ ಪುಡಿ. ಸೊ ಮಸ್ತಾಗಿರ್ತೈತೆ ರೀ, ಬರೀ ಹಾಲಿನಾಗ ಮಾಡ್ಬೇಕ್ರಿ ಈ ಚಹಾ. ಸೊ ಈಗ ನೋಡ್ರಿ ಫ್ರೆಂಡ್ಸ, ಫೈನಲಾಗಿ ನಾನಂತರ ಎಲ್ಲ ಈಗ ಬಿಸಿ ಬಿಸಿ ಚಾನೂ ಮಾಡಾಕತ್ತೇನೆ ರೀ. ಆಮೇಲೆ ಎಲ್ಲರಿಗೂ ನಾಷ್ಟ ಕೂಡ ಮಾಡಿಕೊಟ್ಟೆ ರೀ. ಈಗ ಚಹಾ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ರೆ ಈಗ ನಾನು ಉಳ್ಕಿದ್ದನ್ನು ಕೆಲಸ ಮಾಡ್ಕೋಬೇಕ್ರಿ. ಯಾಕಂದ್ರೆ ಬಾಂಡೆ ಅವೆಲ್ಲ ಅದಾವ್ರಿ. ಬಾಂಡೆ ತಿಕ್ಕೊಂಡು ಇನ್ನೂ ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ದೇವ್ರದ್ದೆಲ್ಲ ಸೆಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದು ಈಗ ನೋಡ್ರಿ ಫೈನಲಾಗಿ ಚಹಾ ಅಂತೂ ರೆಡಿ ಆತ್ರಿ. ಬೆಲ್ಲದ ಚಹಾ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ. ನೋಡಿರಿ ಫ್ರೆಂಡ್ಸ್, ದೇವ್ರ ಮನೆ ಅಂತೂ ನಾನು ಎಷ್ಟು ನೀಟಾಗಿ ನಾನು ಈಗ ರೆಡಿ ಮಾಡಿದ್ದೀನಿ. ಇದು ಯಾಕಂದ್ರೆ ನಾನು ಬಂದಿರೋ ಆಂಟಿ ಮನೆ ಅವರು ಕೊಂಕಣಿ ಅವ್ರಿ. ಸೊ ಅದ್ರ ಸಂಬಂಧ ಅವ್ರದ್ದು ಯಾವುದು ದೇವ್ರು ಇರ್ತಾವೋ ಅದನ್ನು ನಾನು ಈ ಥರ ರೆಡಿ ಮಾಡಿ ಈಗ ಸೆಟ್ ಮಾಡಿದ್ದೀನಿ ರೀ. ಸೊ ಎಲ್ಲ ನಮ್ಮ ಕೆಲಸ ಇರ್ತೈತಂದ್ರೆ ನಾವು ಮಾಡ್ಬೇಕ್ರಿ. ಏನು ತಪ್ಪು ತಿಳ್ಕೊಂಡು ಬ್ಯಾಡ್ ಕಮೆಂಟ್ಸನ್ನು ಯಾರೂ ಹಾಕೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲೆಲ್ಲ ಒಂದು ಸ್ವಲ್ಪ ಯಾವ್ದು ಕೆಲಸ ಇರ್ತೈತಿ ಅದನ್ನು ಮಾಡ್ಬೇಕ್ರಿ. ಈಗ ನೋಡ್ರಿ ಎಲ್ಲ ಕಡೆ ನಾನು ಸೆಟ್ ಮಾಡಿ ಆಮೇಲೆ ದೇವ್ರ ದೀಪ ಹಚ್ಚಿ ಆಮೇಲೆ ಎಲ್ಲ ಕಡೆ ಹೂ ಹಾಕಿ ಈ ಥರ ಸೆಟ್ ಮಾಡಿದ್ದೀನಿ ರೀ. ದೇವ್ರ ಮನೆ ಅಂತೂ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ. ಹೂ ಎಲ್ಲ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ. ನಾನು ರೆಡಿ ಮಾಡಿದ್ದೀನಿ ಮತ್ತೇನು ರೀ. ಈ ಕಡೆ ನೋಡ್ರಿ ಹೊರಗಡೆ ಬಂದೆ ರೀ. ಸೊ ಹೊರಗಡೆ ಬಂದು ಒಂದು ಸ್ವಲ್ಪ ಚಹಾ ಎಲ್ಲ ಮಾಡ್ಕೊಂಡು ಕುಡಿದು 4-5 ಗಂಟೆ ಏನೋ ಟೈಮ್ ಆಗಿತ್ತು ರೀ. ಈ ಕಡೆ ಹೊರಗಡೆ ಬಂದು ಕುಂತಿದ್ವಿ ರೀ. ಈ ಕಡೆ ನೋಡ್ರಿ ಗರುಡ ಬಂದು ಏನೋ ಕುಂತೈತೆ ರೀ. ಅದು ಎಷ್ಟು ಒದ್ರಾಕತ್ತಿತ್ರಿಪ್ಪ ಅದು. ಅದ್ರ ಸಂಬಂಧ ನಾನು ಏನೋ ಒದ್ರಾಕತ್ತೈತೆ ಅಂತ ನೋಡಿದೆ ರೀ. ಅದು ಗರುಡ ಇತ್ತು ರೀ. ಸೊ ಅದ್ರ ಸಂಬಂಧ ಝೂಮ್ ತೊಗೊಂಡು ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ ನೋಡ್ರಿ. ಈಗ ಹೋಗ್ತೈತ್ರದು ನಾನು ವೀಡಿಯೋ ತೆಗೋ ತನಕ ಅಂದ್ರೆ ಹೋಗೇ ಬಿಡ್ತೈತ್ರಿ. ಸೊ ಈ ಕಡೆ ಎಲ್ಲ ಕಡೆ ಅಡ್ಡಾಡಕತ್ತಿದ್ವು ರೀ ಅವು ಗರುಡ ಎಲ್ಲ. ಸೊ ಅವು ಒದ್ರೋದು ನೋಡಿ ಅಂತೂ ಒಂಥರ ಭಯನ ಆಗ್ತೈತ್ರಿ, ಆ ಥರ ಒದ್ರಾಕತ್ತಿದ್ವು. ಸೊ ಈಗ ನೋಡ್ರಿ ಈಗ ಟೈಮ್ ಅಂತೂ ಆಗಲೇ ಇದು ಆಗೈತೆ ರೀ, ಸಂಜೆ ಟೈಮ್. ಅದ್ರ ಸಂಬಂಧ ಈ ಕಡೆ ನೋಡ್ರಿ ಎಲ್ಲ ಹೆಂಗೆ ಹರಡೈತಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ. ನಮ್ಮ ಆಂಟಿ ನೋಡ್ರಿ ಈ ಕಡೆ ಟೀಚರ್ ಅದಾರ ಅವರು. 10th ಕ್ಲಾಸಿಂದು ಕ್ವಶನ್ ಪೇಪರ್ ಎಲ್ಲ ರೆಡಿ ಮಾಡಕ್ಕೋಣಾಗತ್ತಿದ್ರಿ. ಯಾಕಂದರೆ ಎಕ್ಸಾಮ್ ಐತಂತ್ರಿ, ಅದಕ್ಕೆ ಅವರು ಕೆಲಸ ಮಾಡ್ಕೊತ ಕುಂತಿದ್ದಾರೆ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.